ನಿಮ್ಮ ಮನೆಯಿಂದ ಬಡತನ ಓಡಿಸಲು 10 ಸರಳ ಉಪಾಯಗಳು. ಬಡತನ ಒಂದು ಶಾಪ. ಅದು ನಮ್ಮೆಲ್ಲರನ್ನೂ ಪ್ರತಿದಿನ ಕೊಲ್ಲುತ್ತದೆ ಅಂತ ನೀವೆಲ್ಲರೂ ಭಾವಿಸುತ್ತಿದ್ದರೆ ನಿಮ್ಮ ಊಹೆ ಖಂಡಿತವಾಗಲೂ ತಪ್ಪು ಸ್ನೇಹಿತರೆ. ನಮ್ಮ ಮನೆಯಲ್ಲಿನ ಬಡತನವನ್ನು ಓಡಿಸಲು ನಮ್ಮ ಬಳಿಯೇ ಉತ್ತಮ ಪರಿಹಾರಗಳು ಇರುತ್ತವೆ. ಹಾಗಾದ್ರೆ ಬನ್ನಿ ಈ ವಿಡಿಯೋದ ಮೂಲಕ ನಿಮ್ಮ ಮನೆಯಲ್ಲಿರುವ ಬಡತನವನ್ನು ಓಡಿಸಲು 10 ಸರಳ ಉಪಾಯಗಳನ್ನು ತಿಳಿದುಕೊಳ್ಳೋಣ. 1. ನಿಮ್ಮ ಪಾದರಕ್ಷೆಗಳನ್ನು ಮನೆಯಲ್ಲಿ ಎಲ್ಲೆಂದರಲ್ಲಿ ಬಿಸಾಕಬಾರದು. ಮನೆಯ ಹೊರಾಂಗಣದಲ್ಲಿ ಒಂದು ಸ್ಟ್ಯಾಂಡ್ ತಂದು ಅಲ್ಲಿ ಅಚ್ಚುಕಟ್ಟಾಗಿ ಮನೆಯಲ್ಲಿನ ಎಲ್ಲ ಸದಸ್ಯರ ಪಾದರಕ್ಷೆಗಳನ್ನು ಇಡಬೇಕು. 2. ಮನೆಯಲ್ಲಿ ಪೊರಕೆಯನ್ನು ಎಲ್ಲೆಂದರಲ್ಲಿ ಬಿಸಾಕಬಾರದು ಮತ್ತು ಅದರ ಮೇಲೆ ಕಾಲು ಇಡಬಾರದು. ಪೊರಕೆ ಲಕ್ಷ್ಮಿಯ ಸಮಾನ. ಅದನ್ನು ಯಾವತ್ತೂ ಕೂಡ ಗೌರವದಿಂದ ಕಾಣಬೇಕು. 3. ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮುಗಿಸಿ ದೇವರಿಗೆ ದೀಪ ಹಚ್ಚಿ ಭಕ್ತಿಯಿಂದ ದೇವರಿಗೆ ನಮನ ಸಲ್ಲಿಸಬೇಕು. ನಮ್ಮ ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡಿ ಜಗತ್ತಿನ ಎಲ್ಲ ಜನರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ಕೋಬೇಕು. 4. ಪೂಜೆ ಮಾಡುವಾಗ ನೆಲದ ಮೇಲೆಯೇ ಕುಳಿತುಕೊಳ್ಳಬೇಕು. ನೆಲದ ಮೇಲೆ ಯಾವುದೇ ಹಾಸಿಗೆಯನ್ನು ಹಾಸದೆ ಬರೀ ನೆಲದ ಮೇಲೆ ಕುಳಿತುಕೊಂಡು ದೇವರ ಧ್ಯಾನ ಮಾಡಿ ಭಕ್ತಿಯಿಂದ ಪೂಜೆ ಸಲ್ಲಿಸಬೇಕು. 5. ಸ್ನೇಹಿತರೆ, ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖವಾಗಿರುವ ಪ್ರಕಾರ ಮನೆಯಲ್ಲಿ ಒಡೆದ ಕನ್ನಡಿ ಯಾವುದೇ ಕಾರಣಕ್ಕೂ ಇಡುವುದಕ್ಕೆ ಹೋಗಬೇಡಿ. ಅದು ದರಿದ್ರ ಮನೆಯ ಲಕ್ಷಣ ಅಂತ ಭಾವಿಸಲಾಗುತ್ತದೆ. ಒಡೆದ ಕನ್ನಡಿ ಮನೆಯಲ್ಲಿದ್ದರೆ ಮನೆಯ ಏಳಿಗೆ ಸಾಧ್ಯವಾಗುವುದಿಲ್ಲ. 6. ಮನೆಯ ಹೊರಸಿಲಿನ ಮೇಲೆ ಯಾರೂ ಕುಳಿತುಕೊಳ್ಳಬಾರದು. ನೀವು ಮನೆಯ ಹೊರಿಸಲು ಮೇಲೆ ಕಾಲಿಡುವುದಾಗಲಿ ಕುಳಿತುಕೊಳ್ಳುವುದಾಗಲಿ ಮಾಡ್ತಾ ಇದ್ರೆ ಅದನ್ನ ಹಿಂದಿನಿಂದಲೇ ನಿಲ್ಲಿಸಿಬಿಡಿ. 7. ಮನೆಯಿಂದ ಯಾವುದೇ ಕೆಲಸಕ್ಕೆ ಹೊರಡುವಾಗ ಮೊದಲು ದೇವರಿಗೆ ನಮನ ಸಲ್ಲಿಸಿ ನಂತರ ಹಿರಿಯರ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಮುಂದೆ ಹೊರಡಬೇಕು. ಹೀಗೆ ಮಾಡಿದರೆ ನಿಮ್ಮ ಎಲ್ಲ ಕೆಲಸಗಳು ಸಿದ್ಧಿಸುತ್ತವೆ. 8. ಮನೆಯ ಹೊರಗಡೆ ಎಲ್ಲೆಂದರಲ್ಲಿ ಮೂತ್ರ ವಿಸರ್ಜನೆ ಮಾಡಬಾರದು. ಹೀಗೆ ನೀವು ಮಾಡಿದರೆ ನಿಮ್ಮ ಮನೆಯ ಏಳಿಗೆ ಸಾಧ್ಯವಾಗುವುದಿಲ್ಲ. 9. ಮನೆಯಲ್ಲಿ ಹೊತ್ತಿಲ್ಲದ ಹೊತ್ತಿನಲ್ಲಿ ಸಂಭೋಗ ಮಾಡಬಾರದು. ಬೆಳಗಿನ ಸಮಯದಲ್ಲಂತೂ ಸಂಭೋಗ ಕ್ರಿಯೆಯಲ್ಲಿ ಭಾಗಿಯಾಗಲೇಬಾರದು. ಇದು ನಿಮ್ಮ ಮನೆಗೆ ಅದೃಷ್ಟ ತರುವುದಲ್ಲ. 10. ಮನೆಯ ಹೆಂಗಸರು ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿದ ತಕ್ಷಣವೇ ಮನೆಯ ಹೊಸ್ತಿಲನ್ನು ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಸಲ್ಲಿಸಬೇಕು. 11. ಮನೆಯನ್ನು ಪ್ರತಿ 15 ದಿನಗಳಿಗೊಮ್ಮೆ ಸ್ವಚ್ಛ ಮಾಡುವುದನ್ನು ರೂಢಿಸಿಕೊಡಿ. ಇದರಿಂದ ನಿಮ್ಮ ಮನೆಯಲ್ಲಿ ಮತ್ತು ಮನಸ್ಸಿನಲ್ಲಿ ಶಾಂತಿ ನೆಲೆಸುತ್ತದೆ. 12. ಮನೆ ಹೆಣ್ಣು ಮಕ್ಕಳು ಮಹಾಲಕ್ಷ್ಮಿಯ ಸಮಾನ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಹೆಣ್ಣು ಮಕ್ಕಳು ತಲೆ ಸ್ನಾನ ಮಾಡಿ ದೇವರ ಪೂಜೆಯನ್ನು ಭಕ್ತಿಯಿಂದ ಮಾಡಬೇಕು. ಸ್ನೇಹಿತರೆ, ನಾವು ಹೇಳಿರುವ ಸರಳ ಉಪಾಯಗಳನ್ನು ನೀವು ಪಾಲಿಸಿದರೆ ನಿಮ್ಮ ಮನೆಯಲ್ಲಿನ ಬಡತನ ನಿರ್ಮೂಲನೆ ಆಗುವುದಂತೂ ಸತ್ಯ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.